ಆಯ್ತಾ ಒಂದ್ಸರಿ ಕೂರೋಣ ಒಂದ್ಸರಿ ಎತ್ಕೊಳ್ಳೋಣ ದೀರ್ಘಾವಧಿ ಪೂರೈಸಿದ ದಾಖಲೆ ನಿರ್ಮಿಸಿದ ಸನ್ಮಾನ್ಯ ಸಿದ್ದರಾಮಯ್ಯ ಸಂದೀಪ डीके शिवकुमार के ईश्वर के डॉक्टर बी.आर. अंबेडकर ಅವರಿಗೆ ಅಲ್ಲ ನೀವು ಹೂವ ಹಾಕಿದ್ದೆ ಬಂದಿಲ್ಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅಲ್ಪಸಂಖ್ಯಾತ ಸರ್, ನಾವು ಇವತ್ತು ನಮ್ಮ ಹಿಂದುಳಿದ ನಾಯಕರಾದಂತಹ ನಮ್ಮ ಸಿದ್ದರಾಮಯ್ಯ ಸರ್ ಅವರು, ಹಾಗೆ ನಮಗೆ ಅನ್ನದಾತರು, ಆಗ ನಮ್ಮ ರೈತ ಬಂಧುಗಳಾಗ್ಬೋದು, ನಮ್ಮ ಬಡವರು ಬಗ್ಗರಿಗೆ ನಮಗೆ ಅನ್ನ ಕೊಟ್ಟಂತ ಒಂದು ನಮ್ಮ ಸಿದ್ದರಾಮಯ್ಯ ಸರ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರದ್ದು ಇವತ್ತು ನಮ್ಮ ಹಿಂದುಳಿದ ವರ್ಗದಲ್ಲಿ 7 ವರ್ಷ, ಅಂದ್ರೆ ನಮ್ಮ ದೇವರಾಜ ಅರಸು ಅವರವ್ರು ಆದ್ಮೇಲಂತೆ ನೆಕ್ಸ್ಟ್ನೇ ನಮ್ಮ ಹಿಂದುಳಿದ ವರ್ಗದಲ್ಲಿ ಇವತ್ತು ಧೀಮಂತ ನಾಯಕರಾಗಿ 7 ವರ್ಷ. ಅದು ಇಂಥ ಇದರಲ್ಲಿ ನಮ್ಮ ಹಿಂದುಳಿದ ವರ್ಗದಲ್ಲಿ ಇವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 7 ವರ್ಷ ಅನ್ನೋದು ಈ 5 ವರ್ಷ ಆಯ್ತು, ಈಗ 7 ವರ್ಷ ಆಯ್ತು. ನಮ್ಗೆ ಇದೊಂದು ನಮ್ಗೆ ಯಾವ ತರ ಅಂದ್ರೆ ನಮ್ಮಂತ ಬಡವರು ಬಗ್ಗರಿಗೆ ನಾವೆಲ್ಲ ದಲಿತ ವರ್ಗದಲ್ಲಿ ಆಗ್ಬೋದು, ಅಹಿಂದ ವರ್ಗದ ನಾವು, ಯಾಕಂದ್ರೆ ಅಹಿಂದ ವರ್ಗದಲ್ಲಿ ಇವತ್ತು ಅಲ್ಪಸಂಖ್ಯಾತ ಆಗ್ಬೋದು, ಹಿಂದುಳಿದ ವರ್ಗದಲ್ಲಿ ಆಗ್ಬೋದು, ಮತ್ತೆ ನಾವು ಹಿಂದುಳಿದಂತ ವ್ಯಕ್ತಿತ್ವ ಇದರಲ್ಲಿ ನಮ್ಗೆ ಧೀಮಂತ ನಾಯಕರು ಅಂತ ನಾವು ಇವ್ರನ್ನ ನಾವು ಸೆಲೆಬ್ರೇಷನ್ ಆಗಿ ಇಟ್ಕೊಂತ ಇದ್ವಿ. ಇವತ್ತು ನಾವು ಏನ್ ಬಿರಿಯಾನಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡಿದೀವಿ. ನಮ್ದೇ ಆದ ಒಂದು ತುಂಬಾ ಏನು ಸಂಭ್ರಮಾಚರಣೆ ಅನ್ನೋದು ನಾವು ತುಂಬಾ ಖುಷಿಯಿಂದ ನಾವು ಮಾಡ್ತಾ ಇದ್ವಿ. ನೋಡಿ, ನಮ್ಮ ಗ್ರಾಮ ಆಗ್ಬೋದು, ನಮ್ಮ ಪಂಚಾಯತಿ ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮ್ಗೆ ಇದೊಂದು ದಾಖಲೆ ಅಂತ ನಮ್ಗೆ ತುಂಬಾ ಖುಷಿಯಾಗಿ ನಾವು ಕೆಲಸ ಮಾಡಿ. ಯುವನಿಧಿ ಇವತ್ತು ನಮ್ಗೆ ನಾವು 2011ರಲ್ಲಿ ನಾವು ಡಿಗ್ರಿ ಹೋಲ್ಡರ್ಸ್ ಆದಾಗ ನಮ್ಗೆ ಗೊತ್ತಿರಲಿಲ್ಲ. 2013ರಲ್ಲಿ ನಮ್ಮ ಅನ್ನರಾಮಯ್ಯ ಅಂತವ್ರು ಬಂದಾಗ ನಮ್ಗೆ ಅನ್ನದ ತುಂಬಾ ಇದಿತ್ತು. ಆದ್ರೆ ಇವತ್ತು ಯುವನಿಧಿ ಆಗ್ಬೋದು, 2,000 ರೂಪಾಯಿ ನಮ್ಮ ಮನೆ ಗೃಹಲಕ್ಷ್ಮಿ ಅಂತ ಬರ್ತಾ ಇದೆ. ಆಮೇಲೆ ನಮ್ದು ನಾರಿ ಶಕ್ತಿ ಅನ್ನೋ ಒಂದು ಸ್ಕೀಮಲ್ಲಿ ನಮ್ಗೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಆಗಿ ಇದಾಗ್ತಾ ಇದೆ. ಇವತ್ತು ಎಷ್ಟೋ ಹೆಣ್ಮಕ್ಳು ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಇವತ್ತು ನಮ್ಗೆ ಎಲ್ಲ ಇದಾಗ್ತಾ ಇದೆ. ನಾವೇನು ಗೃಹ ಜ್ಯೋತಿ ಆಗ್ಬೋದು, ನಮ್ಗೆ ತುಂಬದಲ್ಲಿ ಇದೆ ಗ್ಯಾರಂಟಿಗಳು ಇದರಲ್ಲಿ. ಇದರಿಂದ ನಮ್ಗೆ ನಮ್ಮ 7 ಕೋಟಿ ಜನಸಂಖ್ಯೆಯಲ್ಲಿ ನಮ್ಗೆ ಇಂಥ ನಾಯಕರು ಸಿಕ್ಕಿರೋದಕ್ಕೆ, ಆಮೇಲೆ ಇಂಥ ಸರ್ಕಾರ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಖುಷಿ ಭಾಗ್ಯ ಆಗ್ಬೋದು. ಈಗೇನು ನಮ್ಮ ರೈತರಿಗೆ ಪ್ರತಿಯೊಂದರಲ್ಲೂ ನಮ್ಗೆ ಇದಿದೆ.
ಆಮೇಲೆ ನಮ್ಮಂತ ಯುವಕರಿಗೆ ಇವ್ ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಸರ್ ನೋಡಿದಾಗ ನಮ್ಗೆ ಇನ್ನೂ ಏನೋ ಒಂದು ಉರುಪು ಅನ್ನೋದು ಬರ್ತಾ ಇದೆ. ಅದರಿಂದ ಇವತ್ತೇನು ಸೆಲೆಬ್ರೇಷನ್? ಹಾಗಾಗಿ ಇವತ್ತು 7 ವರ್ಷ ಆಗಿರೋಕ್ಕೆ ಅವರು 7 ವರ್ಷ ಅಹಿಂದ ನಾಯಕರಾಗಿ ಒಂದು ದಾಖಲೆ ಮುರಿದಿದ್ದಾರೆ. ಈ ದಾಖಲೆ ನೆಕ್ಸ್ಟ್ ಮುರಿತಾರ ಯಾರಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ದೇವರಾಜ ಅರಸು ಅವರು, ನಮ್ಮ ಧೀಮಂತ ನಾಯಕ ದೇವರಾಜ ಅರಸು ಅವರು ಯಾವ ತರ ನಮ್ಗೆ ಹಿಂದುಳಿದ ವರ್ಗದವ್ರಿಗಿದ ಅದೇ ರೀತಿ ನಮ್ಗೆ 7 ವರ್ಷ ಆಗಿರೋಕ್ಕೆ ನಮ್ಗೆ ಇದು ತುಂಬಾ ಖುಷಿ ಆಗುತ್ತೆ. ನಾವು ಹಿಂದೆ ನೋಡಿಲ್ಲ, ನಾವು ಕೇಳಿದ್ರೆ ಇತಿಹಾಸ ಅನ್ನೋದು ನಾವು ತಿರ್ಚಿ ನೋಡಿದೀವಿ. ಇತಿಹಾಸದಲ್ಲಿ ಈ ತರ ಇತ್ತು. ಇವತ್ತು ನಾವು ಲೈವ್ ಆಗಿ ನಾವು ಸಿದ್ದರಾಮಯ್ಯ ಸರ್ನ ನಾವು ನೋಡ್ತಾ ಇದ್ವಿ. ಇಂಥ ನಾವು ಧೀಮಂತ ನಾಯಕ ಬಡವರ ಬಂಧುವ್ರಿಗೆ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ. ಕರ್ನಾಟಕಕ್ಕೆ ಅನ್ನ ಹಾಕಿರೋಂಥ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ತುಂಬಾ ಬಡಕಾಲ ಇದ್ದಾಗ ಅನ್ನ ಕೊಟ್ಟಿರೋರು ಅವ್ರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ 5 ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ. ನಮ್ ಗೃಹಲಕ್ಷ್ಮಿ ಬರ್ತಾ ಇದೆ. ಇಡೀ ಕರ್ನಾಟಕನೇ ನಾವು ದೇವಸ್ಥಾನಗಳೆಲ್ಲ ಸುತ್ತಿದೀವಿ. ಗಂಡಸರ ಪರ್ಮಿಷನ್ ಕೇಳ್ಕೊಂಡು ಕಾಸು ಖರ್ಚಿಗೆ ಬೇಕು ಅನ್ನೋಷ್ಟಿಲ್ಲ, ಖರ್ಚಿಗೆ ತಗೊಂಡು ಚಾರ್ಜ್ ಎಲ್ಲ ಫ್ರೀ ಮಾಡ್ಕೊಂಡು ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ ಎಲ್ಲ ಭಾಗ್ಯಗಳು ಕೊಟ್ಟಿದ್ದಾನೆ. ಅವ್ನು ಏನ್ ಹೇಳಿದಾನೆ ಅದ್ ಪ್ರಕಾರ ನಡೆದಿದ್ದಾರೆ. ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಅಂತ CM ನಮ್ಗೆ ಬೇಕು ಅಂತ ಇವಾಗ 7.5 ವರ್ಷ ತುಂಬಾ ಮನಸ್ಸಿನಿಂದ ತುಂಬಾ ಹೃದಯದಿಂದ ನಡೆಸ್ಕೊಟ್ಟಿದ್ದಾರೆ. ಅಂತವರು ತುಂಬಾ ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ ಅಂತ.